ನಮಸ್ಕಾರ. ಇವತ್ತಿನ ವಿಡಿಯೋ ಒಂದು ವರ್ಷದಲ್ಲಿ 157% ಲಾಭ ಸತತವಾಗಿ ಮೇಲಕ್ಕೆ ಹೋಗುತ್ತಿರುವ EPSU ಷೇರು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಯಾವ ಷೇರು ಅಂತ ನೀವು ಗೆಸ್ ಮಾಡ್ತಾ ಇರ್ಬೋದು. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಇವತ್ತಿನ ವಿಡಿಯೋ ಒಂದು ಕೇಸ್ ಸ್ಟಡಿ. ಭಾರತದ ಒನ್ ಆಫ್ ದಿ ಓಲ್ಡೆಸ್ಟ್ ಗವರ್ಮೆಂಟ್ ಕಂಪನಿ ಯಾವ ರೀತಿ ಅದರ ಅದೃಷ್ಟ ಬದಲಾವಣೆ ಆಗ್ಬೋದು ಯಾವಾಗ ಸರ್ಕಾರ ಅದಕ್ಕೆ ಸ್ವಲ್ಪ ಸಾಥ್ ಕೊಡುತ್ತೆ. ಇವತ್ತಿನ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ನಿಮಗೆ ಬೇರೆ ಬೇರೆ ಕಂಪನಿಗಳನ್ನು ತೋರಿಸೋದು, ನಿಮ್ಮದೇ ಆದಂತ ಆಯ್ಕೆಯನ್ನು ಮಾಡಲಿಕ್ಕೆ ಒಂದಷ್ಟು ಹೆಲ್ಪ್ ಮಾಡೋದು. ಯಾಕಂತಂದ್ರೆ ಯಾವುದೇ ಶೇರ್ ಇದ್ರೂ ಕೂಡ ಅದನ್ನ ಪರ್ಚೇಸ್ ಮಾಡೋ ಮುಂಚೆ ನಿಮ್ಮದೇ ಆದಂತ ಫಂಡಮೆಂಟಲ್ ಅನಾಲಿಸಿಸ್ ಅತಿ ಅಗತ್ಯ. ನಾನು ಹೇಳ್ತಾ ಇರೋದನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಕಂಪನಿಯ ಹೆಸರು HAL ಮತ್ತು ಅದರ ಪ್ರಯಾಣ ಹೇಗಿತ್ತು ಅಂತ ನಿಮ್ಮ ಮುಂದೆ ಒಂದಷ್ಟು ಡೀಟೇಲ್ಸ್ ಇಡ್ತಾ ಇದ್ದೀನಿ. HAL ಸ್ಟಾರ್ಟ್ ಆಗಿದ್ದು 1940ರಲ್ಲಿ ಇಂಡಸ್ಟ್ರಿಯಲಿಸ್ಟ್ ವಾಲ್ಚಂದ್ ಹೀರಾಚಂದ್ ಮತ್ತು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಮೈಸೂರಿನ ರಾಜರು. 1942ರಲ್ಲಿ ಸರ್ಕಾರದವರು ಈ ಕಂಪನಿಯನ್ನು ನ್ಯಾಷನಲೈಸ್ ಮಾಡಿದ್ರು ಮತ್ತು ವಾಲ್ಚಂದ್ ಅವರ ಷೇರುಗಳನ್ನು ತಾವೇ ಪರ್ಚೇಸ್ ಮಾಡಿಕೊಂಡ್ರು. ಮೈಸೂರಿನ ರಾಜರು ಅವರ ಷೇರನ್ನು ಮಾರಿಕೊಳ್ಳದೆ ಅದನ್ನ ಬ್ರಿಟಿಷ್ ಇಂಡಿಯನ್ ಗೌರ್ಮೆಂಟಿಗೆ ನೀವು ಮ್ಯಾನೇಜ್ ಮಾಡಿ ಅಂತ ಕೊಟ್ಟರು. ಆಮೇಲೆ ಎರಡನೆಯ ಜಾಗತಿಕ ಯುದ್ಧದಲ್ಲಿ HAL ಅವರು ಅಮೆರಿಕನ್ ಏರ್ಕ್ರಾಫ್ಟ್ ಅನ್ನ ರಿಪೇರಿ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಭಾರತದ ಸ್ವಾತಂತ್ರ್ಯದ ನಂತರ 1947ರಲ್ಲಿ ಮ್ಯಾನೇಜ್ಮೆಂಟ್ ಆಫ್ HAL ಅನ್ನು ಗವರ್ಮೆಂಟ್ ಆಫ್ ಇಂಡಿಯಾದವರು ತಗೊಂಡ್ರು. ಮುಂದಿನ ವರ್ಷಗಳಲ್ಲಿ HAL ಒಂದು ಒಳ್ಳೆ ರಿಲಯಬಲ್ ಕಂಪನಿಯಾಗಿ ಹೊರಹೊಮ್ಮಿತು. ಮ್ಯಾನುಫ್ಯಾಕ್ಚರಿಂಗ್ ಏರ್ಕ್ರಾಫ್ಟ್ ಸಚ್ ಆಸ್ ತೇಜಸ್, ಧ್ರುವ್, MiG-21, Bison ಇತ್ಯಾದಿ. HAL ಅವರಿಗೆ ಸುಮಾರು ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಇದ್ದು ಫಾರಿನ್ ಕಂಪನೀಸ್ ಸಚ್ ಆಸ್ ಏರ್ಬಸ್, ಬೋಯಿಂಗ್, ಹನಿವೆಲ್ ಟು ಮ್ಯಾನುಫ್ಯಾಕ್ಚರ್ ಏರ್ಕ್ರಾಫ್ಟ್, ಸ್ಪೇರ್ ಪಾರ್ಟ್ಸ್ ಅಂಡ್ ಎಂಜಿನ್ಸ್. ಬ್ಯೂರೋಕ್ರಾಸಿ, ರೆಡ್ ಟೇಪಿಸಮ್ ಮತ್ತು ಬಜೆಟ್ ಅನ್ನು ಕಮ್ಮಿ ಮಾಡಿದ ಕಾರಣದಿಂದಾಗಿ HAL ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಯಿತು, ಡಿಲೇ ಆಗ್ತಾ ಹೋಯಿತು. 1990ರಿಂದ ಅರ್ಲಿ 2000ವರೆಗೆ ಹೇಳಿಕೊಳ್ಳುವಂತ ಯಾವ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಆದರೆ ಇಂಡಿಯನ್ ಏರ್ ಫೋರ್ಸ್ ಏರ್ಕ್ರಾಫ್ಟ್ಗಳು ಮಾತ್ರ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ವು. 2018ರಲ್ಲಿ HAL ಷೇರುಗಳನ್ನು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಮಾಡಿದ್ರು. ಮತ್ತೆ ಅದರ ಸ್ಟೋರಿ ನೋಡಿ. ಸಬ್ಸ್ಕ್ರೈಬ್ಡ್ ಓನ್ಲಿ 0.99 ಟೈಮ್ಸ್, ಇಶ್ಯೂ ಪ್ರೈಸ್ 1215 ಇತ್ತು. ಮತ್ತೆ ಅದು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗ್ಬೇಕಾದ್ರೆ 5% ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಯಿತು. ಮಾರ್ಚ್ 2018 ಮತ್ತು ಆಗಸ್ಟ್ 2020ವರೆಗೂ HAL ಶೇರ್ ಪ್ರೈಸ್ ಟ್ರೇಡೆಡ್ ಬಿಲೋ ಇಶ್ಯೂ ಪ್ರೈಸ್. ಆದರೆ 2019, 2020ರಲ್ಲಿ ಭಾರತದ ಗೌರ್ಮೆಂಟ್ ಒಂದಷ್ಟು ಫೋಕಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಅದರಿಂದಾಗಿ ಬಿಗ್ಗೆಸ್ಟ್ ಬೆನಿಫಿಟ್ ಸಿಕ್ಕಿದ್ದು HAL. ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಬಂದ್ಮೇಲೆ HALಗೆ ಒಂದಷ್ಟು ಆರ್ಡರ್ಗಳು ಬಂದವು. ಇಂಡಿಯನ್ ಏರ್ ಫೋರ್ಸ್ ಟು ಮ್ಯಾನುಫ್ಯಾಕ್ಚರ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ ಮತ್ತೆ ಅಪ್ಗ್ರೇಡ್ ಮಾಡಬೇಕು ಅಂತ ಅವರ ಏರ್ಕ್ರಾಫ್ಟ್ಗಳನ್ನು ಇಂಡಿಯನ್ ಏರ್ ಫೋರ್ಸ್ ಇರುವುದನ್ನ. ಅದರಿಂದಾಗಿ HAL ಒಂದಷ್ಟು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಆಯಿತು ಅದರ ಫಾರ್ಚೂನ್ಸ್ ಅಲ್ಲಿ. ಎಲ್ಲಿಯವರೆಗೆ ಸರ್ಕಾರದಲ್ಲಿ ಈ ಘೋಷಣೆ ಇದೆಯೋ ಮತ್ತು ಪಾಲಿಸಿ ಇದೆಯೋ ಅಂತಂದ್ರೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್, ಅಲ್ಲಿವರೆಗೆ HAL ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದಾವೆ. ಈಗ HAL ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಟು ಸೆಲ್ ಏರ್ಕ್ರಾಫ್ಟ್ ಟು ಅದರ್ ಸೌತ್ ಏಷ್ಯನ್ ಕಂಟ್ರೀಸ್, ಇಂಡೋನೇಷಿಯಾ, ಮಲೇಷಿಯಾ, ಶ್ರೀಲಂಕಾ, ವಿಯೆಟ್ನಾಂ ಮತ್ತು ಸಮ್ ಆಫ್ರಿಕನ್ ಕಂಟ್ರೀಸ್. ಸದ್ಯದ ಮಟ್ಟಿಗೆ HAL ನ 40% ರೆವಿನ್ಯೂ ಬರ್ತಾ ಇರೋದು ಇಂಟರ್ನ್ಯಾಷನಲ್ ಡೀಲ್ಸ್ ಟು ಮ್ಯಾನುಫ್ಯಾಕ್ಚರ್ ಏರ್ಕ್ರಾಫ್ಟ್ ಇಂಜಿನ್ಸ್, ಸ್ಪೇರ್ ಪಾರ್ಟ್ಸ್ ಅಂಡ್ ಅದರ್ ಏರ್ಕ್ರಾಫ್ಟ್ ಮೆಟೀರಿಯಲ್. 2020 ನವೆಂಬರಿಂದ HAL ನ ಅದೃಷ್ಟ ಸಂಪೂರ್ಣವಾಗಿ ಬದಲಾಯಿತು. ಮತ್ತೆ ಒಂದು ಡ್ರೀಮ್ ರನ್ ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ಅಪ್ರಿಸಿಯೇಷನ್ 350 ರೂಪಾಯಿ ಇತ್ತು. ಅಂದ್ರೆ ನಾನು ಹೇಳ್ತಾ ಇರೋದು ಸ್ಪ್ಲಿಟ್ ಅಡ್ಜಸ್ಟೆಡ್. ಇವತ್ತು 3000 ತಲುಪಿದೆ. ಅಂದರೆ ಮೇಕ್ ಇನ್ ಇಂಡಿಯಾ ಪಾಲಿಸಿ
ಮತ್ತು ಇನ್ಕ್ರೀಸ್ ಕಾನ್ಫಿಡೆನ್ಸ್ ಇನ್ PSUs ಇನ್ ಇಂಡಿಯಾ, ಅದರಿಂದಾಗಿ HAL ದಿನ ದಿನ ಅಭಿವೃದ್ಧಿಗೊಳ್ತಾ ಇದೆ ಮತ್ತು ಅಪ್ರಿಸಿಯೇಷನ್ ಅನ್ನು ಕೂಡ ಕಾಣ್ತಾ ಇದ್ದಾವೆ. ಸದ್ಯದ ಮಟ್ಟಿಗೆ HAL ನ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 2,600,000 ಕೋಟಿ ಇದೆ. ಇಟ್ಸ್ ಅ ಲಾರ್ಜ್ ಕ್ಯಾಪ್ ಸ್ಟಾಕ್. ಈಗ HAL ನ ಇಯರ್ಲಿ ಫೈನಾನ್ಷಿಯಲ್ಸ್ ಅನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಯಾರು ಯಾವ ಶೇರ್ ಅನ್ನು ಕೊಡಬೇಕಾದ್ರೂ ಕೂಡ ಅದಕ್ಕೊಂದು ಟೆಸ್ಟ್ ಏನು ಅಂತಂದ್ರೆ ಟೋಟಲ್ ರೆವಿನ್ಯೂ ಹೇಗಿದೆ, ನೆಟ್ ಪ್ರಾಫಿಟ್ ಹೇಗಿದೆ, ವರ್ಷದಿಂದ ವರ್ಷಕ್ಕೆ ಮೇಲಕ್ಕೆ ಹೋಗ್ತಾ ಇದೆಯಾ, ಪರ್ಸೆಂಟೇಜ್ ಇಂಪ್ರೂವ್ ಆಗ್ತಾ ಇದೆಯಾ ಇತ್ಯಾದಿ. 2014ರಲ್ಲಿ ಟೋಟಲ್ ರೆವಿನ್ಯೂ 15,135 ಕೋಟಿ, ನೆಟ್ ಪ್ರಾಫಿಟ್ 2,693 ಕೋಟಿ. 2015ರಲ್ಲಿ ಟೋಟಲ್ ರೆವಿನ್ಯೂ 15,730 ಕೋಟಿ, ನೆಟ್ ಪ್ರಾಫಿಟ್ 2,388 ಕೋಟಿ. 2016ರಲ್ಲಿ ಟೋಟಲ್ ರೆವಿನ್ಯೂ 16,758 ಕೋಟಿ, ನೆಟ್ ಪ್ರಾಫಿಟ್ 1,998 ಕೋಟಿ. 2017ರಲ್ಲಿ ಟೋಟಲ್ ರೆವಿನ್ಯೂ 17,950 ಕೋಟಿ, ನೆಟ್ ಪ್ರಾಫಿಟ್ 2,616 ಕೋಟಿ. 2018ರಲ್ಲಿ ಟೋಟಲ್ ರೆವಿನ್ಯೂ 18,519 ಕೋಟಿ, ನೆಟ್ ಪ್ರಾಫಿಟ್ 1,987 ಕೋಟಿ. ಈಗ 2019ಕ್ಕೆ ಬರ್ತಾ ಇದ್ದಾನೆ. ಟೋಟಲ್ ರೆವಿನ್ಯೂ 20,008 ಕೋಟಿ, ನೆಟ್ ಪ್ರಾಫಿಟ್ 2,346 ಕೋಟಿ. 2020 ಟೋಟಲ್ ರೆವಿನ್ಯೂ 21,445 ಕೋಟಿ, ನೆಟ್ ಪ್ರಾಫಿಟ್ 2,842 ಕೋಟಿ. 2021ರಲ್ಲಿ ಸರ್ಕಾರ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ತು. ಅಲ್ಲಿಂದ ಆಮೇಲೆ ಏನಾಯ್ತು ಅಂತ ನೋಡಿ ಟೋಟಲ್ ರೆವಿನ್ಯೂ 22,882 ಕೋಟಿ, ನೆಟ್ ಪ್ರಾಫಿಟ್ 3,539 ಕೋಟಿ. ಮಾರ್ಚ್ 2022ರಲ್ಲಿ ಟೋಟಲ್ ರೆವಿನ್ಯೂ 24,620 ಕೋಟಿ ಮತ್ತೆ ಪ್ರಾಫಿಟ್ 5,086 ಕೋಟಿ. ಮತ್ತು ಮಾರ್ಚ್ 2023ರಲ್ಲಿ ಟೋಟಲ್ ರೆವಿನ್ಯೂ 26,928 ಕೋಟಿ, ನೆಟ್ ಪ್ರಾಫಿಟ್ 5,811 ಕೋಟಿ. ಅಂದರೆ ಆಲ್ಮೋಸ್ಟ್ 3 ವರ್ಷದಲ್ಲಿ ಡಬಲ್ ಹತ್ರ ಬಂತು. HAL ನ ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ 5 ವರ್ಷದಲ್ಲಿ 8% ಪರ್ ಆನಮ್ ಸೇಲ್ಸ್ ಗ್ರೋತ್, ನೆಟ್ ಪ್ರಾಫಿಟ್ ಗ್ರೋತ್ 24% ಪರ್ ಆನಮ್. 10 ವರ್ಷದಲ್ಲಿ ಸೇಲ್ಸ್ ಗ್ರೋತ್ 7% ಪರ್ ಆನಮ್, ನೆಟ್ ಪ್ರಾಫಿಟ್ ಗ್ರೋತ್ 7% ಪರ್ ಆನಮ್. HAL ಕಂಪನಿಯ ಇಯರ್ಲಿ ಕ್ಲೋಸಿಂಗ್ ರೇಟ್ಸ್ ದಯವಿಟ್ಟು ಗಮನಿಸಿ. ಇಯರ್ಲಿ ಕ್ಲೋಸಿಂಗ್ ರೇಟ್ಸ್ 2018ರಲ್ಲಿ 809, 2019ರಲ್ಲಿ 732, 2020ರಲ್ಲಿ 846, 2021ರಲ್ಲಿ 1,212 ರೂಪಾಯಿ, 2022ರಲ್ಲಿ 2,531 ಮತ್ತು 2023ರಲ್ಲಿ ಅವರೇಜ್ ಪ್ರೈಸ್ ಇಡೀ ವರ್ಷ ತಗೊಂಡ್ರೆ 2,804. ಈಗ ಒಬ್ಬ ಹೂಡಿಕೆದಾರ 10,000 ರೂಪಾಯಿಯನ್ನು ಬಿಗಿನಿಂಗ್ ಆಫ್ ಎವ್ರಿ ಇಯರ್ HAL ಶೇರ್ ಅಲ್ಲಿ 2018ರಿಂದ 2024ವರೆಗೆ ಹೂಡಿದ್ರೆ 6 ವರ್ಷ, ಇವತ್ತಿನವರೆಗೆ ಅವನು 62 ಶೇರನ್ನು ಪರ್ಚೇಸ್ ಮಾಡಿಟ್ಟುಕೊಳ್ತಿದ್ದ ಮತ್ತು ಇವತ್ತಿನ ಶೇರ್ ಪ್ರೈಸ್ 3,000 ರೂಪಾಯಿ. ಟೋಟಲ್ ಇನ್ವೆಸ್ಟ್ಮೆಂಟ್ 6 ವರ್ಷ 10,000 ರೂಪಾಯಿ ಹಾಕಿದ್ರಿ 60,000 ಆಯ್ತು. ಇವತ್ತು ಮಾರ್ಕೊಂಡ್ರೆ ನಿಮಗೆ ಟೋಟಲ್ ವ್ಯಾಲ್ಯೂ 62 ಶೇರ್ ನಿಮ್ಮ ಹತ್ರ ಇದೆ, 3,000 ರೂಪಾಯಿ, ಹಾಗೆ 1,86,000 ರೂಪಾಯಿ ನಿಮ್ಮದಾಯಿತು. ಈಗ ಇನ್ನೂ ಒಂದು ಲೆಕ್ಕ, ಲಂಸಮ್ ಆಗಿ ಯಾರಾದರೂ ಹಾಕಿದ್ರೆ 2018 ಮಾರ್ಚ್ ಅಲ್ಲಿ ಆವಾಗ 10,000 ರೂಪಾಯಿಯನ್ನು ಹಾಕಿದ್ರೆ ಅವತ್ತಿನ ರೇಟು 576 ಇತ್ತು. ಪ್ರೈಸ್ ಅಡ್ಜಸ್ಟೆಡ್ ಫಾರ್ ಬೋನಸ್ ಅಂಡ್ ಸ್ಪ್ಲಿಟ್ ಅಂದ್ರೆ 10,000 ರೂಪಾಯಿ ನೀವು ತಗೊಂಡಿದ್ದು. ಫೆಬ್ರವರಿ 2024ರಲ್ಲಿ 51,000 ರೂಪಾಯಿ ಬರ್ತಾ ಇತ್ತು. 3,000 ರೂಪಾಯಿ ಒಂದು ಶೇರಿಗಿದೆ. ಅಲ್ಲಿಗೆ CAGR 31.66% ವರ್ಕೌಟ್ ಆಯಿತು ಪ್ರತಿ ವರ್ಷ. ಬ್ಯಾಂಕಿನಲ್ಲಿ ಅದೇ ಹಣ ಇಟ್ಟಿದ್ರೆ ನಿಮಗೆ ಬರೋದು 8% CAGR ಪರ್ ಆನಮ್. HAL ರಿಟರ್ನ್ಸ್ ಫಾರ್ ಡಿಫರೆಂಟ್ ಪೀರಿಯಡ್. ಒಬ್ಬ ಹೂಡಿಕೆದಾರನಿಗೆ 1 ವರ್ಷದಲ್ಲಿ 157% ರಿಟರ್ನ್ಸ್ ಕೊಟ್ಟಿದೆ, 3 ವರ್ಷಕ್ಕೆ 83% ರಿಟರ್ನ್ಸ್ ಕೊಟ್ಟಿದೆ ಪ್ರತಿ ವರ್ಷ, 5 ವರ್ಷಕ್ಕೆ 57% ಪರ್ ಆನಮ್ ರಿಟರ್ನ್ಸ್ ಕೊಟ್ಟಿದೆ. HAL ನ ಶೇರಿನ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 2018 ಟು 2024 ಆಲ್ ಟೈಮ್ ಇಂಟ್ರಾಡೇ ಹೈ 3,132, ಆಲ್ ಟೈಮ್ ಇಂಟ್ರಾಡೇ 240. ಎಲ್ಲವನ್ನು ಪ್ರೈಸ್ ಸ್ಪ್ಲಿಟ್ಗೆ ಅಡ್ಜಸ್ಟ್ ಮಾಡಿ ಹಾಕಿದ್ದೇವೆ. ಯಾವ ರೀತಿ HAL ಮೇಲೆ ಮೇಲೆ ಹೋಗ್ತಾ ಇದೆ ಅಂತ ನೋಡಿ. HAL ನ ಬೋನಸ್ ಮತ್ತು ಸ್ಪ್ಲಿಟ್ ಹಿಸ್ಟ್ರಿ ಸಿನ್ಸ್ ಇಯರ್ 2018. ಬೋನಸ್ ಬಂದಿಲ್ಲ, ಸ್ಪ್ಲಿಟ್ ಕೊಟ್ಟಿದ್ದಾರೆ. 2023ರಲ್ಲಿ 10 ರೂಪಾಯಿ ಶೇರನ್ನು 5 ರೂಪಾಯಿ ಮಾಡಿಕೊಂಡ್ರು. ಅಲ್ಲಿಗೆ ಯಾರ ಹತ್ರ 100 ಶೇರ್ ಇತ್ತು 200 ಶೇರು ಸದ್ಯಕ್ಕೆ ಲಭ್ಯ ಇದೆ.
ಅಂದರೆ ನಿಮ್ಮಲ್ಲಿ 100 ಶೇರ್ ಇದೆ ಅಂತ ಊಹಿಸಿಕೊಂಡು ಈ ಲೆಕ್ಕ ಹೇಳ್ತಾರೆ. ಅಕಸ್ಮಾತ್ HAL ಅವರು ಸ್ಪ್ಲಿಟ್ ಅನ್ನು ಮಾಡದೇ ಇದ್ದಿದ್ರೆ ಇವತ್ತು ಆ ಶೇರು 6,600 ರೂಪಾಯಿಲಿರ್ತಿತ್ತು. ಭಾರತದ ಸ್ಟಾಕ್ ಮಾರ್ಕೆಟಿನ ಚರಿತ್ರೆಯನ್ನು ತಗೊಂಡ್ರೆ PSUಗಳು ಒಂದು ತರ ಲಗಾರ್ಡ್ಸ್, ಯಾವಾಗಲೂ ಹಿಂದೆ ಇರುವಂತಹದ್ದು, ಹೇಳಿಕೊಳ್ಳುವಂತ ಪ್ರಾಫಿಟ್ ಎಲ್ಲ ಲಾಂಗ್ ಟರ್ಮ್ ನಲ್ಲಿ ಇತ್ಯಾದಿ. ಆದರೆ ಕಳೆದ 2-3 ವರ್ಷಗಳಿಂದ HAL ಮಾತ್ರ ಅಲ್ಲ, ಬೇರೆ PSUಗಳು ಕೂಡ ಸಾಕಷ್ಟು ಮೇಲಕ್ಕೆ ಹೋಗಿದ್ದಾವೆ. ನಿನ್ನೆ ಮೊನ್ನೆ ಕೂಡ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇವೆ. ಇದೆಲ್ಲ ಈ ಸರ್ಕಾರ ಇರುವಾಗ ನಡೀತಾ ಇರುವಂತಹದ್ದು. ಮುಂದಿನ ಸರ್ಕಾರ ಬಂದಾಗ ಪುನಃ HALಗೆ ಬೇಡ, ಫಾರಿನಿಗೆ ನಾವು ಕಾಂಟ್ರಾಕ್ಟ್ ಕೊಡ್ತೇವೆ, ಅಲ್ಲಿಂದ ನಾವು ಗನ್ನುಗಳನ್ನು, ಏರೋಪ್ಲೇನ್ಗಳನ್ನು, ಶಿಪ್ಗಳನ್ನು ತರಿಸ್ತೇನೆ ಅಂತಂದ್ರೆ ಅಲ್ಲಿಗೆ ಭಾರತದ PSUಗಳು ಮತ್ತೆ ಪುನಃ ಕೆಳಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ಬೋದು. ಈಗ ಇರುವ ಭಾರತದ ಸರ್ಕಾರ ತನ್ನ ಕಂಪನಿಗಳು, PSU ಕಂಪನಿಗಳಿಗೆ ಒಂದಷ್ಟು ಒಳ್ಳೆಯ ಆರ್ಡರ್ ಅನ್ನು ಕೊಡ್ತಾ ಇದ್ದಾರೆ. ಅವರ ಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನು ಕೂಡ ತೋರಿಸ್ತಾ ಇದ್ದಾರೆ. ಡಿಫೆನ್ಸ್ ಸೆಕ್ಟರ್ ನಲ್ಲಿ HAL ಮಾತ್ರ ಅಲ್ಲ, ಪಬ್ಲಿಕ್ ಸೆಕ್ಟರ್ ಡಿಫೆನ್ಸ್ ಕಂಪನಿಗಳಲ್ಲಿ BEL, BML, ಕೋಚಿನ್ ಶಿಪ್ ಯಾರ್ಡ್, ಮಜಗಾಂವ್ ಡಾಕ್ಸ್ ಇವುಗಳು ಕೂಡ ಕಳೆದ 3 ವರ್ಷದಲ್ಲಿ ತಮ್ಮದೇ ಆದಂತಹ ಒಂದು ಡ್ರೀಮ್ ರನ್ ಅಲ್ಲಿ ರ್ಯಾಲಿಯಲ್ಲಿ ಇದ್ದಾವೆ. ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಭಾರತದ ಡಿಫೆನ್ಸ್ ಕಂಪನಿಗಳು ಕೊಡ್ತಾ ಇದ್ದಾವೆ. ಅದು ಒಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇಂಟರ್ ನ್ಯಾಷನಲ್ ರೆಕಗ್ನಿಷನ್ ಇರುವಂತ ಹಲವಾರು ಡಿಫೆನ್ಸ್ ಕಂಪನಿಗಳು ಭಾರತದಲ್ಲಿ ಇವೆ ಅಂತ ನಾವು ಹೆಮ್ಮೆಯಲ್ಲಿ ಹೇಳ್ಕೊಳ್ಬಹುದು. ಹಿಂದಿನ ದಿನಗಳಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಎಲ್ಲ ಡಿಫೆನ್ಸ್ ರಿಕ್ವೈರ್ಮೆಂಟ್ಸ್ಗೆ ನಾವು ಫಾರಿನ್ ಕಂಪನಿಗಳಿಗೆ ಮೊರೆ ಹೋಗ್ತಾ ಇದ್ವು. ಇವತ್ತು ನಮ್ಮದೇ ಆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಕಂಪನಿಗಳನ್ನು ನಾವು ಇಂಪ್ರೂವ್ ಮಾಡ್ತಾ ಇದ್ದೇವೆ. ಆಳುತ್ತಿರುವ ಸರ್ಕಾರ ಯಾವಾಗ ಸಪೋರ್ಟ್ ಕೊಡುತ್ತೋ ಆವಾಗ ನಮ್ಮ ಭಾರತದ ಕಂಪನಿಗಳು ಮೇಲಕ್ಕೆ ಬರಬಹುದು ಅಂತ ತೋರಿಸ್ಲಿಕ್ಕೆ ಇವತ್ತಿನ ಈ ವಿಡಿಯೋ ಒಂದು ದೊಡ್ಡ ನಿದರ್ಶನ. ಈ HAL PSU ಸ್ಟಾಕಿನ ವಿಡಿಯೋನ ಕೊನೆಗೊಳಿಸುವ ಮುಂಚೆ ಒಂದು ಎಚ್ಚರಿಕೆಯ ಮಾತನ್ನು ಎಲ್ಲರಿಗೂ ಹೇಳಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿರುವ ಹೆಚ್ಚಿನ PSU ಸ್ಟಾಕ್ಗಳು ಆಕ್ಚುಯಲ್ ಫಂಡಮೆಂಟಲ್ಸ್ ಏನಿದೆ ಅದಕ್ಕಿಂತ ಜಾಸ್ತಿ ಮೇಲಕ್ಕೆ ಹೋಗಿದೆ. ರೇಟು, ರೆವೆನ್ಯೂ ಮತ್ತು ಪ್ರಾಫಿಟ್ ಒಂದು ತರ ಹಾಗೇ ಇದೆ, ಆದರೆ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇದೆ. ಆದ್ದರಿಂದ ತಜ್ಞರ ಅಭಿಪ್ರಾಯ ಇಂತಹ ಷೇರುಗಳಲ್ಲಿ ಒಂದಷ್ಟು ಕರೆಕ್ಷನ್ ಆಗ್ಬೋದು ಅಥವಾ ಟೈಮ್ ಕರೆಕ್ಷನ್ ಆಗ್ಬೋದು. ಟೈಮ್ ಕರೆಕ್ಷನ್ ಅಂದ್ರೆ ನಿಮಗೆ ಅದರ ಬಗ್ಗೆ ಗೊತ್ತಿದೆ ಅಂತ ನಾನು ಊಹಿಸ್ಕೊಳ್ತೇನೆ. ಅಂದರೆ ಯಾವುದೋ ಒಂದು ಷೇರು ಯಾವುದೋ ಒಂದು ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಸ್ಟಾಗ್ನೆಂಟ್ ಆಗುತ್ತೆ, 6 ತಿಂಗಳು, 1 ವರ್ಷ, 1.5 ವರ್ಷ ಇತ್ಯಾದಿ. ಆವಾಗ ಆ ಷೇರಿಗೆ ನಾವು ಟೈಮ್ ಕರೆಕ್ಟ್ ಆಗಿದೆ ಅಂತ ಹೇಳ್ತೇವೆ. HAL ಷೇರು ಮುಂದಿನ ದಿನಗಳಲ್ಲಿ ಎಷ್ಟು ಮೇಲಕ್ಕೆ ಹೋಗಬಹುದು ಅಂತ ಕಾದು ನೋಡಬೇಕು. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಮುಂದಿನ 10 ವರ್ಷ ಹೀಗೆ HAL ಒಂದು ದೊಡ್ಡ ವೆಲ್ತ್ ಕ್ರಿಯೇಟರ್ ಆಗಿ ಹೊರಹೊಮ್ಮುತ್ತದೆಯೇ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.